ದಿನದಿಂದಲೂ ಬರೀ ಭ್ರಷ್ಟಾಚಾರ, ಎಲ್ಲ ಇಲಾಖೆಯಲ್ಲೂ ಬರೀ ಭ್ರಷ್ಟಾಚಾರವನ್ನೇ ಆಪಾದನೆಗಳು. ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥದ್ದಾಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ 100% ಅಲ್ವಾ, ಸ್ವತಃ ಅವರೇ ಒಪ್ಕೊಂಡಿರೋದು 100% ಭ್ರಷ್ಟಾಚಾರ ಆಗಿರೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಆ ಇಲಾಖೆಯಲ್ಲಿ ವ್ಯಕ್ತವಾಗಿರುವಂಥದ್ದು. ಆತ್ಮಹತ್ಯೆ ಮೂಲಕ ಇದು ಬಹಿರಂಗವಾಯಿತು. ಆತ್ಮಹತ್ಯೆ ಚಂದ್ರಶೇಖರ್ ಏನಾರು ಆಗಿಲ್ಲದಿದ್ರೆ ಈ ಸ್ಕ್ಯಾಂಡ್ಲೇ ಮುಚ್ಚೋಗಿರೋದು. ಆಗ ತನಿಖೆ ಮಾಡಿದ್ರಿಂದ ತಾನೇ ಇದು ಏನಾರು ಬೇರೆ ಆಚೆ ಬರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ ಪರಶುರಾಮ. ಏನು ನೇರವಾಗಿ ಯಾರೋ ಸಾಯೋರು ಸುಳ್ಳು ಹೇಳ್ಬಿಟ್ಟಿದ್ದು ಮಾಡ್ತಾರ. 30-35 ಲಕ್ಷ ಒಂದು ಪೋಸ್ಟಿಂಗ್, SI ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿದ್ರು, ತಿರ್ಗಾ 6 ತಿಂಗಳಿಗೆ ರಿನ್ಯೂವಲು. ಇದು ಭ್ರಷ್ಟಾಚಾರ ಸಾಕ್ಷಿ ಸಮೇತ ಅಲ್ವಾ? ಮೂಡಾದಲ್ಲಿ ಸಾಕ್ಷಿ ಸಮೇತ ಅಲ್ವಾ? ಇನ್ನೇನು ಎಲ್ಲದ ಕಡೆ ಈಗ ಮೊನ್ನೆನೂ ಪಾಂಚಾಲ್ ವಿಚಾರದಲ್ಲಿ ಅವರು ಭಾಳ ಸಾಕ್ಷಿ ಸಮೇತವಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಿದೆ. ಬೆಳಗಾವಿನಲ್ಲಿ ಇನ್ನೊಬ್ಬ PA ಕಿರುಗುಳದಿಂದ ಆತ್ಮಹತ್ಯೆ. ಈ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏನು ವೈನ್ ಡೀಲರ್ಸ್ಗಳು, ವೈನ್ ಮರ್ಚೆಂಟ್ಸ್ಗಳು ನೇರವಾಗಿ ಆಪಾದನೆ ಮಾಡಿದ್ದಾರೆ. ಅಧಿಕಾರಿಗಳು ಆಪಾದನೆ ಮಾಡಿರೋದೆಲ್ಲ ನೋಡಿದ್ದೀರ ಇತಿಹಾಸದಲ್ಲಿ. ಅಸೋಸಿಯೇಷನ್ಗಳು ಎಲ್ಲ ಪೋಸ್ಟಿಂಗ್ಗಳು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಾಗಲಿ, ಆರೋಗ್ಯ ಇಲಾಖೆಯಲ್ಲಿ, ಇವಾಗ ಆರೋಗ್ಯ ಇಲಾಖೆಯಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು, ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆ ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100%. ಇವ್ರಿಗೇನು 100 ಮಾಡ್ತಾರೆ, ಸಿಕ್ಕಲ್ಲಿ 100 ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ, ಯಾಕೆಂದ್ರೆ ಗುತ್ತಿಗೆದಾರಿಗೂ ಒಂದು ಸ್ವಲ್ಪ ಬಿಡಬೇಕಲ್ಲ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ. ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗ್ಬಿಟ್ಟಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನಾವು ಮಾಡೋದು ಮಾಡ್ತೀವಿ. ನಾವು ಬಂದಿರೋದೇ ಲೂಟಿ ಹೊಡಿಯೋಕ್ಕೆ. ಜನಕ್ಕೊಂದು ಗ್ಯಾರಂಟಿ ಹೆಸರಿನಲ್ಲಿ ಬೆಳಗ್ಗೆ ಎದ್ದರೆ ಗ್ಯಾರಂಟಿ, ಬೆಳಗ್ಗೆ ಎದ್ದರೆ ಇನ್ನೇನಂದರೆ ಜಾತಿಗಳ ವೈಮನಸ್ಸು, ದ್ವೇಷ, ಇನ್ನೊಂದು ಜಂಗ ಮುಂದುವರೆದು ಹಿಂದುಳಿದವರು, ಈ ಅಯಿಂದ ಹೇಳೋದು, ಈ ಮುಂದುವರೆದ ಜನಾಂಗ, ಒಟ್ಟು ಸಮಾಜನ ಛಿದ್ರ ಮಾಡಿ ಸಮಾಜನ ಒಡೆದು ರಾಜಕೀಯವಾಗಿ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಾದಂಥ ಸಮಾಜನ ಒಡಕನ್ನು ಮೂಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಜಾತಿ ಹೆಸರಲ್ಲಿ. ಯಾವ ಜಾತಿ ಹೇಳುತ್ತೆ ಇವರಿಗೆ ಭ್ರಷ್ಟಾಚಾರ ಮಾಡಿ ಅಂತ? ಯಾವ ವ್ಯಕ್ತಿ ಹೇಳ್ತಾನೆ ಇವರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಹೇಳ್ತಾರೆ? ಈ ಜಾತಿ ಹೆಸರಿನಲ್ಲಿ ಅನುಕಂಪ ಪಡ್ಕೊಳ್ಳೋದು, ಭ್ರಷ್ಟಾಚಾರ ಮಾಡೋದು. ಇವ್ರಿಗೆ ನಿಜಕ್ಕೂ ನಮಗೆ ಹೇಳೋಕೆ ಈಗ ನಾಚಿಕೆ ಆಗುತ್ತೆ. ಏನು ಅಂದ್ರೆ ಏನು ಬೆಳಗ್ಗೆ ಎದ್ರೆ ಇದೇ ಹೇಳೋದಾಗಿದೆ. ಬೆಳಗ್ಗೆ ಎದ್ರೆ ಸೂಲಿಗೆ, ಬೆಳಗ್ಗೆ ಎದ್ರೆ ದೋರೋಡೆ, ಭ್ರಷ್ಟಾಚಾರ 100%. ನಾನು ಹೇಳಿದೀವಲ್ಲ, 100% ಆರೋಪ ಮಾಡಿದ್ದಾರೆ. ಏನು ಕೊಡ್ಲಿ, ದಾಖಲೆ ಮೇಲೆ ದಾಖಲೆ ಕೊಟ್ಟೇ ಇರೋದಲ್ಲ. CBIಗೆ ಇನ್ವೆಸ್ಟಿಗೇಷನ್ ಬೇಡ, ಈ ದಾಖಲೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ. ಯಾವ್ದಾರು ಒಂದು ಮುಕ್ತವಾಗಿ ಒಬ್ಬ ಮಂತ್ರಿ ಮುಂದುವರೆದ ಮಂತ್ರಿ ಆಗಿದ್ರೆ ಯಾವ ರೀತಿ ತನಿಖೆ ಆಗ್ಲಿಕ್ಕೆ ಆಗುತ್ತೆ ಹೇಳಿ? ಮಹರ್ಷಿ ವಾಲ್ಮೀಕಿ